ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಮುಖ್ಯಮಂತ್ರಿಗಳ ಪಟ್ಟಿ ನೋಡ್ತಾ ಇದೀವಿ. 2026 ಕರ್ನಾಟಕ ಮುಖ್ಯಮಂತ್ರಿಗಳ ಪಟ್ಟಿ ನೋಡ್ತಾ ಇದೀವಿ. ಇಲ್ಲಿ ಮೊದಲು ಕ್ರಮ ಸಂಖ್ಯೆ ನೋಡ್ತಾ ಹೋಗೋಣ. ಇಲ್ಲಿ ಹೆಸರುಗಳು ನೋಡ್ತಾ ಹೋಗೋಣ. ಅವಧಿ ಎಷ್ಟು ವರ್ಷಗಳ ಕಾಲ ಅವಧಿ ಅವರು ಪೂರ್ಣಗೊಳಿಸಿದ್ದಾರೆ ಅಂತಕ್ಕಂಥ ನಾನು ತಿಳಿಸ್ತಾ ಹೋಗ್ತೇನೆ. ಹರಿ ಒಂದು ಮಾಹಿತಿ ಅಂತಕ್ಕಂಥ ಎಷ್ಟು ಆಯ್ತು, ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹರಿ ಒಂದು ಮಾಹಿತಿಯನ್ನು ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಕೆ.ಸಿ. ರೆಡ್ಡಿ ಅವರು 25/10/1947ರಿಂದ 30/3/1952ವರೆಗೆ. ಇವರ ವಿಶೇಷತೆ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ. ಮೊದಲು ಕರ್ನಾಟಕ ಅಂತಿದ್ದಿಲ್ಲ, ಮೈಸೂರು ರಾಜ್ಯ ಅಂತಿತ್ತು. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಇವರಾಗಿದ್ರು. ರಾಜ್ಯ ಏಕೀಕರಣಕ್ಕೆ ಶ್ರಮಿಸಿದ ಮಹಾನ್ ವ್ಯಕ್ತಿ ಇವರು. ಓಕೆ, ಇಲ್ಲಿ ಕೆಂಗಲ್ ಹನುಮಂತಯ್ಯನವರು ಇಲ್ಲಿ ಅವಧಿ ನೋಡಿದರೆ 30 ತಿಂಗಳು 1952ರಿಂದ 19/8/1956ವರೆಗೆ ಅಂತ ನೋಡ್ಬೋದು. ವಿಧಾನಸೌಧ ನಿರ್ಮಾಣದ ರೂವಾರಿ ಇವರಾಗಿದ್ರು. ಕನ್ನಡ ಸಂಸ್ಕೃತಿಗೆ ಉತ್ತೇಜನ ನೀಡತಕ್ಕಂತಹ ಮಹಾನ್ ವ್ಯಕ್ತಿ ಇವರು. ಆ ನಂತರ ಕಡಿದಾಳ್ ಮಂಜಪ್ಪನವರು ಅವಧಿ ನೋಡಿದರೆ 19/8/1956ರಿಂದ 31/10/1956ವರೆಗೆ ಅಂತಕ್ಕಂಥದ್ದು ನೋಡ್ಬೋದು. ಭೂ ಸುಧಾರಣೆಗೆ ಒತ್ತು ನೀಡಿದ್ರು. ರೈತರ ಪರ ಹೋರಾಟಕ್ಕೆ ನಡೆಸಿದ್ರು ಅಂತಕ್ಕಂಥದ್ದು ನೋಡ್ಬೋದು. ಅದಾದ ನಂತರ ನಿಜಲಿಂಗಪ್ಪ ಅವರ ಅವಧಿ ನೋಡಿದರೆ 1/11/1956ರಿಂದ 6/5/1958 ಅಂತಕ್ಕಂಥದ್ದು ನೋಡಬಹುದು. ಕರ್ನಾಟಕ ಏಕೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಗ್ರಾಮೀಣ ಅಭಿವೃದ್ಧಿಗೆ ಒತ್ತು ನೀಡತಕ್ಕಂಥ ವ್ಯಕ್ತಿ ಇವರು. ಓಕೆ, ಅದಾದ ನಂತರ ಇಲ್ಲಿ ಬಿ.ಡಿ. ಜತ್ತಿ ಅವರು ಅವಧಿ ನೋಡಿದರೆ 16/5/1958ರಿಂದ 9/3/1962ವರೆಗೆ ಅಂತ ನೋಡ್ತೇವೆ. ಆಡಳಿತ ಸುಧಾರಣೆಯಲ್ಲಿ ಜಾರಿಗೊಳಿಸಿದ್ರು. ಅದೇ ರೀತಿಯಾಗಿ ನಂತರ ಭಾರತ ಉಪರಾಷ್ಟ್ರಪತಿ ಆದ್ರು ಇವರು ಅಂತಕ್ಕಂಥದ್ದು ನೋಡ್ತೇವೆ. ಆ ನಂತರ ರಾಷ್ಟ್ರಪತಿ ಆಡಳಿತ ಬಂತು. ಅವಧಿ ನೋಡಿದರೆ 9/3/1962ರಿಂದ 13/3/1962ವರೆಗೆ ಇದು ರಾಷ್ಟ್ರಪತಿ ಆಡಳಿತ ಬಂದಿರತಕ್ಕಂಥದ್ದು ಕಂಡು ಬರ್ತೇವೆ. 13/3/1952ವರೆಗೆ ಆಯ್ತಾ. ಅದಾದ ನಂತರ S.R. ಖಂಡ್ರೆ ಅವರು ಅವಧಿ ನೋಡಿದರೆ 14/3/1962ರಿಂದ 20/6/1962ವರೆಗೆ ಅಂತ ನೋಡ್ತೇವೆ. ಇವರು ಈ ವಿಶೇಷತೆ ಅಂದ್ರೆ ಅಲ್ಪಾವಧಿಯ ಮುಖ್ಯಮಂತ್ರಿ ಆಗಿದ್ರು. ಕಾಂಗ್ರೆಸ್ ನಾಯಕತ್ವದಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಅಂತ ನೋಡಬಹುದು. ಎಸ್ ನಿಜಲಿಂಗಪ್ಪ ಅವರು ಮತ್ತೆ ಆಯ್ಕೆಯಾದ್ರು 2ನೇ ಬಾರಿ. ಅವರ ಅವಧಿ ನೋಡಿದರೆ 21/3/1962ರಿಂದ 28/5/1968ವರೆಗೆ ಅಂತಕ್ಕಂಥದ್ದು ನೋಡ್ಬೋದು. ಓಕೆ, ಇದು ಹಿಂದ್ಗಡೆ ನಾವು ನಿಜಲಿಂಗಪ್ಪ ಅವ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಓಕೆ, ಅದಾದ ನಂತರ ವೀರೇಂದ್ರ ಪಾಟೀಲ್ರ ಇಲ್ಲಿ ಅವಧಿ ನೋಡಿದರೆ 19/5/1968ರಿಂದ 18/3/1971ವರೆಗೆ ಅಂತಕ್ಕಂಥದ್ದು ನೋಡಬಹುದು. 2 ಬಾರಿ ಮುಖ್ಯಮಂತ್ರಿ ಆಗಿದ್ದು. ನೀರಾವರಿ ಯೋಜನೆಗಳಿಗೆ ಒತ್ತು ನೀಡತಕ್ಕಂಥದ್ದು ವೀರೇಂದ್ರ ಪಾಟೀಲ್ ಅವರು. ನಂತರ ರಾಷ್ಟ್ರಪತಿ ಆಡಳಿತ ಬಂತು. ರಾಷ್ಟ್ರಪತಿ ಆಡಳಿತ ಅವಧಿ ನೋಡಿದರೆ 19/3/1971ರಿಂದ 23/1972ವರೆಗೆ ಅಂತಕ್ಕಂಥದ್ದು ನೋಡಬಹುದು. ಸರ್ಕಾರ ಬಹುಮತ ಕಳೆದುಕೊಂಡಿತು. ರಾಜಕೀಯ ಅಸ್ಥಿರತೆ ಉಂಟಾಯಿತು ಆ ಸಮಯದಲ್ಲಿ ಅಂತ ನೋಡಬಹುದು. ಓಕೆ, ಆ ನಂತರ ಡಿ ದೇವರಾಜ ಅರಸ್. ಓಕೆನಾ, 20/3/1972ರಿಂದ 31/12/1977ವರೆಗೆ ಅಂತಕ್ಕಂಥದ್ದು ನಾವು ಕಂಡು ಬರ್ತೇವೆ. ದೇವರಾಜ್ ಅರಸ್ ಅವರು ಭೂ ಸುಧಾರಣೆಯ ಹರಿಕಾರ ಅಂತ ನಾವು ಕರಿತೇವೆ. ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಶ್ರಮಿಸಿದ್ರು ಅಂತ ನೋಡ್ತೇವೆ. ಆ ನಂತರ ರಾಷ್ಟ್ರಪತಿ ಆಡಳಿತ ಬಂತು. ಇಲ್ಲಿ ಅವಧಿ ನೋಡಿದರೆ 31/12/1977ರಿಂದ 28/2/1978ವರೆಗೆ ಅಂತಕ್ಕಂಥದ್ದು ಕಂಡು ಬರ್ತೇವೆ. ಕಾಂಗ್ರೆಸ್ ಪಕ್ಷದ ಒಳ ಜಗಳದಿಂದಾಗಿ ರಾಷ್ಟ್ರಪತಿ ಆಡಳಿತ ಬಂತು. ಸರ್ಕಾರ ಸ್ಥಿರತೆ ಕಳೆದುಕೊಂಡಿತು ಅಂತಕ್ಕಂಥದ್ದು ನೋಡಬಹುದು. ಡಿ ದೇವರಾಜ್ ಅರಸ್ ಅವರು ಮತ್ತೆ ಆಯ್ಕೊಂಡ್ರು. ಅವ್ರು ನೋಡೋದ್ರಲ್ಲಿ 28/2/1978ರಿಂದ 7/1/1980ವರೆಗೆ ಅಂತ ನೋಡ್ತೇವೆ. ಸಾಮಾಜಿಕ ನ್ಯಾಯಕ್ಕೆ ಒತ್ತು ನೀಡತಕ್ಕಂಥದ್ದು, ಬಡವರ ಪರ ಯೋಜನೆಗಳನ್ನು ಇವರು ತಂದರು ಅಂತಕ್ಕಂಥದ್ದು ನೋಡುತ್ತೇವೆ. ಆ ನಂತರ ಆರ್ ಗುಂಡೂರಾವ್ ಅವರು 12/1/1980ರಿಂದ 6/1/1983ವರೆಗೆ ಅವಧಿ ಅಂತಕ್ಕಂಥ ನೋಡ್ತೇವೆ. ಇಲ್ಲಿ ಆಡಳಿತ ಸುಧಾರಣೆಗಳು ತಂದಿರತಕ್ಕಂಥದ್ದು, ಅಭಿವೃದ್ಧಿ ಯೋಜನೆಗಳನ್ನ ಇವರು ತಂದ್ರು ಅಂತಕ್ಕಂಥದ್ದು ಕಂಡು ಬರ್ತೇವೆ. ಓಕೆನಾ, ಆರ್ ಗುಂಡೂರಾವ್ ಅವರು. ಅದಾದ ನಂತರ ರಾಮಕೃಷ್ಣ ಹೆಗಡೆ ಅವಧಿ ನೋಡಿದರೆ 10/1/1983ರಿಂದ 10/8/1988ವರೆಗೆ ಅಂತಕ್ಕಂಥದ್ದು ನೋಡ್ತೇವೆ. ಪಂಚಾಯತ್ ರಾಜ್ ಬಲಪಡಿಸಿದ್ರು. ಸ್ವಚ್ಛ ಆಡಳಿತಕ್ಕೆ ಹೆಸರುವಾಸಿಯಾದ್ರು ಇವರು ಅಂತ ನೋಡಬಹುದು. S.R. ಬೊಮ್ಮಾಯಿ
13/8/1988ರಿಂದ 21/4/1989 ಅಂತ ನೋಡ್ತೇವೆ. ಇವರು ವಿಶೇಷತೆ ಏನಂತಂದ್ರೆ ಇಲ್ಲಿ ಸಂವಿಧಾನ ಇತಿಹಾಸದಲ್ಲಿ ಮಹತ್ವ ಸ್ಥಾನ ವಹಿಸಿದ್ರು, ಕೈಗಾರಿಕೆಗಳಿಗೆ ಹೆಚ್ಚಿನ ಒತ್ತು ನೀಡಿದ್ರು ಅಂತಕ್ಕಂಥದ್ದು ನೋಡ್ತೇವೆ. ಆ ನಂತರ ರಾಷ್ಟ್ರಪತಿ ಆಡಳಿತ ಬಂತು ಎಂದಿನಂದರಿಗಿನ 21/4/1989ರಿಂದ 30/11/1989 ಅಂತ ನೋಡ್ತೇವೆ. ಇಲ್ಲಿ ಬಹುಮತ ಕಳೆದುಕೊಂಡ ಆರೋಪದ ಮೇಲೆ ರಾಜಕೀಯ ಪಕ್ಷಾಂತರ ಮತ್ತು ಅಸ್ಥಿರತೆಯಿಂದಾಗಿ ಇಲ್ಲಿ ರಾಷ್ಟ್ರಪತಿ ಆಡಳಿತ ಬಂತು ಅಂತ ನೋಡ್ತೇವೆ. ವೀರೇಂದ್ರ ಪಾಟೀಲ್ 30/11/1989ರಿಂದ 10/10/1999 ಅಂತಕ್ಕಂಥದ್ದು ನೋಡುತ್ತೇವೆ. ಎರಡನೇ ಬಾರಿ ಮುಖ್ಯಮಂತ್ರಿ ಆಯ್ಕೆಗೊಂಡ್ರು. ಆ ನಂತರ ಅಭಿವೃದ್ಧಿ ಯೋಜನೆಗೆ ಒತ್ತು ನೀಡಿದ್ರು ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತೇವೆ. ಓಕೆನಾ, ವೀರೇಂದ್ರ ಪಾಟೀಲ್. ಅದ ನಂತರ ರಾಷ್ಟ್ರಪತಿ ಆಡಳಿತ 10ನೇ ತಿಂಗಳು 1990ರಿಂದ 17/10/1990 ಇಲ್ಲಿ ರಾಷ್ಟ್ರಪತಿ ಆಡಳಿತ ಬಂದಿರತಕ್ಕಂಥದ್ದು ನೋಡ್ತೇವೆ. ಓಕೆ, ಅದಾದ ನಂತರ ಎಸ್ ಬಂಗಾರಪ್ಪನವರು ಅವಧಿ ನೋಡಿದರೆ 17/10/1990ರಿಂದ 19/11/1992 ಇವರು ಬಂಗಾರಪ್ಪನ ಮುಖ್ಯಮಂತ್ರಿ ಆದ್ರು, ರೈತ ಪರ ನಾಯಕರಾದ್ರು, ಬಡವರ ಪರ ಯೋಜನೆಗಳನ್ನ ಮಾಡಿರ್ತಕ್ಕಂಥದ್ದು ಎಸ್ ಬಂಗಾರಪ್ಪನವರು. ಓಕೆ, ಆ ನಂತರ ವೀರಪ್ಪ ಮೊಯ್ಲಿ ಅವರು ನೋಡಿದರೆ 19/11/1992ರಿಂದ 11/12/1994 ಅಂತ ನೋಡ್ತೇವೆ. ಆಡಳಿತ ಸುಧಾರಣೆಗಳು ತಂದ್ರು, ಶಿಕ್ಷಣಕ್ಕೆ ಉತ್ತೇಜನ ಇವರು ನೀಡಿದ್ರು ಅಂತಕ್ಕಂಥದ್ದು ನೋಡ್ತೇವೆ. ಎಚ್ ಡಿ ದೇವೇಗೌಡ ಅವಧಿ ನೋಡಿದರೆ 11/12/1994ರಿಂದ 31/5/1996 ಅಂತಕ್ಕಂಥದ್ದು ನೋಡ್ತೇವೆ. ಭಾರತ ಪ್ರಧಾನಮಂತ್ರಿಯಾಗಿ ಇವರು ಕಾರ್ಯನಿರ್ವಹಿಸಿದರೆ, ರೈತ ಪರ ನಾಯಕ ಅಂತೇಳಿ ಪ್ರಸಿದ್ಧ ಹೊಂದಿರತಕ್ಕಂಥದ್ದು ಇವರು. JH ಪಟೇಲ್ 31/5/1996ರಿಂದ 7/10/1999 ಇವರು ಮುಖ್ಯಮಂತ್ರಿ ಅವಧಿಯಾಗಿದೆ. IT ಕ್ಷೇತ್ರಕ್ಕೆ ಉತ್ತೇಜನ ನೀಡತಕ್ಕಂಥದ್ದು, ಆರ್ಥಿಕ ಸುಧಾರಣೆ ತಂದ್ರು ಅಂತಕ್ಕಂಥದ್ದು ನೋಡ್ತೇವೆ. SM ಕೃಷ್ಣ ಅವರು 11/10/1999ರಿಂದ 28/5/2004 ಅಂತ ನೋಡ್ತೇವೆ. ಬೆಂಗಳೂರನ್ನು IT ಹಬ್ ಮಾಡಿದ್ರು, ವಿದೇಶಿ ಹೂಡಿಕೆ ಆಕರ್ಷಿಸಿದ್ರು ಇವರು ಅಂತಕ್ಕಂಥದ್ದು ನೋಡ್ತೇವೆ. SM ಕೃಷ್ಣ ಅವರು. ಓಕೆ, ಆ ನಂತರ ಎನ್ ಧರ್ಮ್ ಸಿಂಗ್ ಅವರು 28/5/2004ರಿಂದ 2/2/2006 ಇವರು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು. ಸಮ್ಮಿಶ್ರ ಸರ್ಕಾರದ ನಾಯಕರಾಗಿದ್ರು, ಕಲ್ಯಾಣ ಯೋಜನೆಗಳಿಗೆ ಒತ್ತು ನೀಡಿದ್ರು ಅಂತಕ್ಕಂಥದ್ದು. ಕಲ್ಯಾಣ ಯೋಜನೆಗಳಿಗೆ ಒತ್ತು ನೀಡಿದ ನಾಯಕರು ಧರ್ಮ್ ಸಿಂಗ್ ಅವರು ಅಂತಕ್ಕಂಥದ್ದು ನೋಡ್ತೇವೆ. ಆ ನಂತರ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ನೋಡಿದಲ್ಲಿ 3/2/2006ರಿಂದ 8/10/2007 ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿದ್ರು. ಇಲ್ಲಿ ನೋಡಿದರೆ ಇವರು ವಿಶೇಷತೆ ಏನಂತಂದ್ರೆ 2 ಬಾರಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು, ಗ್ರಾಮೀಣಾಭಿವೃದ್ಧಿಗೆ ಆದ್ಯತೆ ನೀಡಿರ್ತಕ್ಕಂಥದ್ದು. ರಾಷ್ಟ್ರಪತಿ ಆಡಳಿತ ಬಂತು 8/10/2007ರಿಂದ 12/11/2007 ರಾಷ್ಟ್ರಪತಿ ಆಡಳಿತ ಬಂತು. ಮೈತ್ರಿ ಸರ್ಕಾರ ಕುಸಿತು, ಬಹುಮತ ಸಾಬೀತು ಮಾಡಲು ವಿಫಲತೆ ಹೊಂದಿತು ಅಂತಕ್ಕಂಥದ್ದು ನೋಡಬಹುದು. ಆ ನಂತರ BS ಯಡಿಯೂರಪ್ಪ ಅವರು 12/11/2007ರಿಂದ 19/11/2007 ಅಂತಕ್ಕಂಥದ್ದು ನೋಡುತ್ತೇವೆ. ಮೊದಲ ಬಿಜೆಪಿ ಮುಖ್ಯಮಂತ್ರಿ ಇವರಾಗಿದ್ರು, 4 ಬಾರಿ ಮುಖ್ಯಮಂತ್ರಿಯಾಗಿ ಕೂಡ ಆಯ್ಕೆಗೊಂಡಿರ್ತಕ್ಕಂಥದ್ದು BS ಯಡಿಯೂರಪ್ಪ ಅವರು. ಓಕೆ, ಆ ನಂತರ ರಾಷ್ಟ್ರಪತಿ ಆಡಳಿತ ಬಂತು 20/11/2007ರಿಂದ 28/5/2008 ಬಿಜೆಪಿ JDS ಮೈತ್ರಿ ಭಂಗ ಆಯಿತು, ಸ್ಥಿರ ಸರ್ಕಾರ ರಚನೆ ಆಗ್ಲಿಲ್ಲ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ, ಆ ನಂತರ BS ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿ ಆದ್ರು 30/5/2008ರಿಂದ 4/8/2011 ಮತ್ತೆ ಮುಖ್ಯಮಂತ್ರಿ ಆಯ್ಕೆಯಾದ್ರು. ಬಿಜೆಪಿ ಸರ್ಕಾರವನ್ನು ಮೊದಲು ಬಾರಿ ಪೂರ್ಣ ಪ್ರಮಾಣದಲ್ಲಿ ಮುನ್ನಡೆಸಿದ್ರು. ರೈತ ಪರ ಯೋಜನೆ ಹೆಸರಾದ್ರು. DV ಸದಾನಂದ ಗೌಡರು ಮುಖ್ಯಮಂತ್ರಿ ಆದರು. ಅವಧಿ ನೋಡಿದರೆ 5/8/2011ರಿಂದ 11/7/2012 ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಸರಳ ಆಡಳಿತ ಇತ್ತು. ನಂತರ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ರು ಅಂತ ನೋಡ್ತೇವೆ. ಜಗದೀಶ್ ಶೆಟ್ಟರ್ 12/7/2012ರಿಂದ 12/5/2013 ಅಂತ ನೋಡ್ತೇವೆ. ಉತ್ತರ ಕರ್ನಾಟಕದ ಪ್ರಮುಖ ನಾಯಕರಾಗಿದ್ರು ಇವರು. ಕೈಗಾರಿಕಾ ಅಭಿವೃದ್ಧಿಗೆ ಒತ್ತು ನೀಡಿದ್ರು ಅಂತಕ್ಕಂಥದ್ದು ನೋಡ್ತೇವೆ. ಸಿದ್ದರಾಮಯ್ಯ 13/5/2013ರಿಂದ 15/5/2018 ಇವರು ಪೂರ್ಣ ಪ್ರಮಾಣ ಮುಖ್ಯಮಂತ್ರಿ ಆದ್ರು. ಇವರು ಸಂಪೂರ್ಣ 5 ವರ್ಷ ಅವಧಿ ಪೂರ್ಣಗೊಳಿಸಿದ್ರು. ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದ್ರು ಅಂತಕ್ಕಂಥದ್ದು ನೋಡ್ತೇವೆ. BS ಯಡಿಯೂರಪ್ಪ ಅವರು ಮತ್ತೆ ಆಯ್ಕೆಗೊಂಡ್ರು. ಇಲ್ಲಿ ಅವಧಿ ನೋಡಿದರೆ 17/5/2018ರಿಂದ
23/5/2018 ನೋಡ್ತೇವೆ. ಇಲ್ಲಿ ಅಲ್ಪಾವಧಿಯ ಮುಖ್ಯಮಂತ್ರಿ ಇವರು ಆಗಿದ್ದು ಬಹುಮತ ಸಾಬೀತುಪಡಿಸಲು ರಾಜೀನಾಮೆ ನೀಡಿದರು ಅಂತಕ್ಕಂಥದ್ದು ನೋಡಬಹುದು. ಎಚ್ ಡಿ ಕುಮಾರಸ್ವಾಮಿ ಅವರು 23/5/2008 2018 23/5/2019 ನೋಡ್ತೇವೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ನಾಯಕರಾದರೂ ಆ ನಂತರ ರೈತಪರ ಯೋಜನೆಗಳು ಜಾರಿಗೆ ತಂದರು ಅಂತಕ್ಕಂಥದ್ದು ನೋಡ್ತೇವೆ. ಬಿ ಎಸ್ ಯಡಿಯೂರಪ್ಪರು ಮತ್ತೆ ಆಯ್ಕೆಯಾದ ಮುಖ್ಯಮಂತ್ರಿಯಾಗಿ 26/6/2019 28/7/2021 ಅಂತ ನೋಡಬಹುದು. ಇಲ್ಲಿ 4ನೇ ಬಾರಿ ಮುಖ್ಯಮಂತ್ರಿಗೆ ಆಯ್ಕೆಯಾದರೂ ಕೋವಿಡ್ ಅವಧಿಯಲ್ಲಿ ಆಡಳಿತ ನಡೆಸಿದ್ರು ಅಂತ ನೋಡ್ತೇವೆ. ಬಸವರಾಜ ಬೊಮ್ಮಾಯಿ 28/7/2021 13/5/2023 ಅವಧಿ ಅಂತ ನೋಡಬಹುದು. ಇದು ಮೂಲ ಸೌಕರ್ಯ ಅಭಿವೃದ್ಧಿಗೆ ಒತ್ತು ನೀಡಿದ್ರು, ರೈತಪರ ಯೋಜನೆಗಳ ಹೆಚ್ಚಿನ ಒತ್ತು ನೀಡಿರ್ತಕ್ಕಂಥದ್ದು ನೋಡಬಹುದು. ಯಾರು? ಬಸವರಾಜ ಬೊಮ್ಮಾಯಿ ಅವರು. ಸಿದ್ದರಾಮಯ್ಯ ಅವರು ಮತ್ತೆ ಮುಖ್ಯಮಂತ್ರಿ ಆಯ್ಕೆಯಾದ್ರು 20/5/2023 28/5/2026 ಅಂತಕ್ಕಂಥ ನೋಡಬಹುದು. ಇಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಆಯ್ಕೆಯಾದ್ರು, ಗೃಹಲಕ್ಷ್ಮಿ, ಶಕ್ತಿ ಸೇರಿದಂತೆ ಗ್ಯಾರಂಟಿ ಯೋಜನೆಗಳು ಜಾರಿಗೆ ತಂದರು ಅಂತಕ್ಕಂಥ ನೋಡಬಹುದು. ಆ ನಂತರ ಅವರೇ ಕಾಂಗ್ರೆಸ್ ಪಕ್ಷದ ಉಪ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರು 3/6/2026 ಮುಖ್ಯಮಂತ್ರಿ ಆಯ್ಕೆಯಾಗಿದ್ರೆ ಪ್ರಸ್ತುತ ಅವರೇ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ. ಹಾಗೆ ಎಲ್ಲ ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.